ಒಂದು ದಿನ ಸಡನ್ ಆಗಿ ನಿದ್ದೆಯಿಂದ ಎಚ್ಚರಿಕೆ ಆಯಿತು. ನಾನಿರೋ ಜಾಗ ಎಲ್ಲ ಬೇರೆ ಬೇರೆ ಇದೆ. ಸಡನ್ ಆಗಿ ಅಲ್ಲಿರೋ ಡೋರ್ನ ಓಪನ್ ಮಾಡಿದ್ರೆ ನಾನೇ ನೋಡ್ಕೊಳ್ತಾ ಇದ್ದೀನಿ. ನನ್ನ ಸುತ್ತಮುತ್ತ ಇರೋ ವಾತಾವರಣ ತುಂಬಾ ಅಯೋಮಯವಾಗಿದೆ. ನಾನು ಎಲ್ಲಿದ್ದೀನಿ, ಯಾಕಿದ್ದೀನಿ, ನಾನು ಯಾರು ಅಂತಾನೆ ಗೊತ್ತಾಗದೆ ಇರೋಂತ ಒಂದು ಕನ್ಫ್ಯೂಷನ್. ಹಾಗೆ ಗಾಬರಿ ಆಗೋಕ್ಕೂ ಶುರು ಆಯ್ತು. ಪಟ್ ಅಂತ ಕಂಡ್ಬಿಟ್ಟೆ, ಅದು ನನ್ನ ಕನಸು. ಇದೇ ರೀತಿ ನಾವೆಲ್ಲರೂ ವಿಚಿತ್ರವಾದ ಕನಸನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಅದು ತುಂಬಾ ರಿಯಲಿಸ್ಟಿಕ್ ಆಗಿ ಕೂಡ ಇರುತ್ತೆ. ಕೆಲವು ಕನಸುಗಳು ದಿನ ಪೂರ್ತಿ ನಮ್ಮ ನೆನಪಲ್ಲೇ ಇರುತ್ತೆ, ನಮ್ಮನ್ನ ಕಾಡ್ತಿರುತ್ತೆ. ಇನ್ನು ಕೆಲವು ಕನಸುಗಳು ಎಷ್ಟೋ ತಿಂಗಳುಗಳಾದ್ರೂ ಮರಿದೇ ಇರುವಂತ ಸಿಹಿ ಕನಸುಗಳಾಗಿ ಉಳಿದೋಗುತ್ತೆ. ಕೆಲವೊಂದು ಕನಸುಗಳಂತೂ ಇದು ನಿಜಾನ ಭ್ರಮೆನ ಅಂತ ಅನ್ಸೋ ಅಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ. ಆವಾಗಲೇ ಫಿಕ್ಸ್ ಆದೆ ಇದರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ. ಅಸಲು ನಮ್ಮ ಮಾನವ ಜಾತಿ ಅನ್ನೋದು ನಿಜ ಅಲ್ಲ ಅಂತ. ನಮ್ಗೆ ಕಾಣಿಸೋದು, ಕೇಳಿಸೋದು, ಫೀಲ್ ಆಗೋದು ಯಾವುದು ನಿಜ ಅಲ್ಲ. ನಾವೆಲ್ಲ ಭ್ರಮೆಯಲ್ಲಿ ಬದುಕ್ತಿದ್ದೀವಿ ಅಂತ ಹೇಳೋ ಥಿಯರೀಸ್ ತುಂಬಾನೇ ಇದೆ. ಈ ದಿನ ನಾನು ಡಿಸ್ಕಸ್ ಮಾಡೋ ಕಾನ್ಸೆಪ್ಟ್ ಸ್ವಲ್ಪ ವಿಚಿತ್ರವಾಗೇ ಇರುತ್ತೆ. ಒಂದು ವೇಳೆ ನಿಮ್ಗೆ ಮೊದಲನೇ ಸರಿ ನೋಡಿದಾಗ ಈ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ ಸರಿ ನೋಡಿ. ಅವಾಗ್ಲೂ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗೋವರೆಗೂ ನೋಡಿ, ಯಾಕಂದ್ರೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಸೊ ಈ ಟಾಪಿಕ್ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ಮೈ ಚಾನಲ್ ಪುಷ್ಪ ಪ್ರಸಂಗ. ನೀವೇ ಹೇಳಿ, ಇವಾಗ ನೀವು ಬದುಕ್ತಿರೋ ಲೈಫ್ 100% ನಿಜ ಅಂತ ನೀವು ಖಚಿತವಾಗಿ ಹೇಳ್ತೀರಾ? ನಿಮ್ಗೆ ಗೊತ್ತಾ, 4500 ಕೋಟಿ ವರ್ಷಗಳಿಂದ ನಮ್ಮ ಭೂಮಿ ಸೂರ್ಯನ ಸುತ್ತ ಒಂದೇ ಕಕ್ಷೆಯಲ್ಲಿ ತಿರುಗ್ತಿದೆ ಅಂತ. ಒಂದು ವೇಳೆ ಆರ್ಬಿಟ್ ಇಂದ 4 ಸ್ಟೆಪ್ಸ್ ಸೂರ್ಯನ್ಗೆ ಹತ್ರವಾಗಿ ಭೂಮಿ ಜರುಗಿದ್ರೆ ಈ ಭೂಮಿ ಮೇಲೆ ಒಂದು ಹನಿ ನೀರು ಕೂಡ ಇರಲ್ಲ. ಅದೇ ರೀತಿ ಒಂದ್ ವೇಳೆ ಸೂರ್ಯನ್ಗೆ 4 ಸ್ಟೆಪ್ಸ್ ದೂರ ಜರುಗಿದ್ರೆ ಅಂದ್ರೆ ನಮ್ ಜೊತೆ ಈ ಭೂಮಿ ಕೂಡ ಐಸ್ ಆಗೋಗುತ್ತೆ. ಸೊ ಅಷ್ಟು ಪರ್ಫೆಕ್ಟ್ ಆಗಿ ಇಷ್ಟು ದೊಡ್ಡ ಭೂಮಿ 1 ಮಿಲಿಮೀಟರ್ ಸಹ ಪಕ್ಕಕ್ಕೆ ಜರಗದೆ ಹೇಗೆ ತಿರುಗ್ತಿದೆ? ನಿಮ್ಗೆ ಯಾವಾಗಾದ್ರೂ ಡೌಟ್ ಬಂದಿದ್ಯಾ? ಮನುಷ್ಯರೆಲ್ಲ ಒಂದೇ ತರ 2 ಕಣ್ಣು, 2 ಕೈಗಳು, 2 ಕಾಲುಗಳು ಹೀಗೆ ಒಂದೇ ಫಾರ್ಮೇಶನ್ ಅಲ್ಲಿ ಅಮ್ಮನ ಗರ್ಭದಲ್ಲಿ ಹೇಗೆ ಫಾರ್ಮ್ ಆಗ್ತಾರೆ ಅಂತ ನಮ್ಮ ಪ್ರಕೃತಿ ಫಿಸಿಕ್ಸ್ ಲಾಸ್ ನ ಪರ್ಫೆಕ್ಟ್ ಆಗಿ ಫಾಲೋ ಆಗ್ತಿದೆ. ಮತ್ತೆ ಆ ಲಾಸ್ ನ ಯಾರು ಫಿಕ್ಸ್ ಮಾಡಿದ್ರು ಅಂತ ಕೇಳಿದ್ರೆ ಸಾಧಾರಣ ಮನುಷ್ಯ ಏನ್ ಹೇಳ್ತಾರೆ ಅಂದ್ರೆ ದೇವ್ರು ಅಂತ ಹೇಳ್ತಾರೆ. ಆದ್ರೆ ಪ್ರಪಂಚದಲ್ಲಿ ಟಾಪ್ ಮೋಸ್ಟ್ ಪೀರಿಯಡಬಲ್ ಸೈಂಟಿಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಹೌದು, ಇದೆಲ್ಲ ಮಾಡಿದ್ದು ದೇವ್ರೆ, ಆದ್ರೆ ಆ ದೇವ್ರು ನಿಂತರ ನಂತರ ಒಬ್ಬ ಸಾಧಾರಣ ಮನುಷ್ಯನೇ ಅಂತ ಹೇಳ್ತಿದ್ದಾರೆ. ಆ ದೇವ್ರು ನಮ್ಮ ಪ್ರಪಂಚದ ಹೊರಗೆ ಒಂದು ಕಂಪ್ಯೂಟರ್ ಸಿಮ್ಯುಲೇಷನ್ ನಡೆಸ್ತಿರೋ ಒಂದು ಕಂಪ್ಯೂಟರ್ ಪ್ರೋಗ್ರಾಮರ್. ಆ ಮನುಷ್ಯನ್ ತರ ಇರೋ ದೇವ್ರು ಕಂಪ್ಯೂಟರ್ ನಲ್ಲಿ ಎಂಟರ್ ಬಟನ್ ಪ್ರೆಸ್ ಮಾಡಿದ್ದಂಗೆ ಬಿಗ್ ಬ್ಯಾಂಗ್ ಅನ್ನೋ ಪ್ರಾಸೆಸ್ ಸ್ಟಾರ್ಟ್ ಆಗಿದ್ರಿಂದಾನೇ ನಮ್ಮ ವಿಶ್ವ ಮೊದಲಾಗಿದೆ. ನಾವೆಲ್ಲ ಆ ಸಿಮ್ಯುಲೇಷನ್ ಅಲ್ಲಿ ಒಂದು ಭಾಗ ಅಂತ ಹೇಳ್ತಿದ್ದಾರೆ. ಆದ್ರೆ ಆ ತರದ ಮನುಷ್ಯರು ತುಂಬಾ ಜನ ಇದ್ದಾರೆ. ಅಲ್ಲಿಂದಾನೇ ಮಲ್ಟಿಪಲ್ ಯೂನಿವರ್ಸ್ ಅನ್ನೋ ಕಾನ್ಸೆಪ್ಟ್ ಶುರು ಆಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ಹೈಟೆಕ್ ಸಿಟಿಯಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡೋ ಒಬ್ಬ ಕಂಪ್ಯೂಟರ್ ಪ್ರೋಗ್ರಾಮರ್ಗೂ ದೇವ್ರಿಗೂ ಯಾವುದೇ ವ್ಯತ್ಯಾಸ ಇರಲ್ವಂತೆ. ದೇವ್ರು ಅಂದ್ರೆ ಮನುಷ್ಯನೇ ಅಂತ ಯಾಕೆ ಹೇಳ್ತಿದೀನಿ ಅಂದ್ರೆ ಕಳೆದ 10 ವರ್ಷಗಳಲ್ಲಿ ನಮ್ಮ ಟೆಕ್ನಾಲಜಿ ಆಲ್ಮೋಸ್ಟ್ 3ರಷ್ಟು ಬೆಳೆದಿದೆ. ಪ್ರಸ್ತುತ ನಾವು ಇಲ್ಲದೆ ಇರೋ ತುಂಬಾ ವಿಷಯಗಳನ್ನ ಇರೋ ಹಾಗೆ ಫೀಲ್ ಆಗ್ತಿದೀವಿ. ಲೈಕ್ 3D ಮೂವೀಸ್, ವರ್ಚುವಲ್ ರಿಯಾಲಿಟಿ, ಸಿಮ್ಯುಲೇಷನ್ ಗೇಮ್ಸ್, ಎಕ್ಸ್ಬಾಕ್ಸ್, PS5 ಎಕ್ಸೆಟ್ರಾ. ಇದು ನಮಗೆ ವಾಸ್ತವದಲ್ಲಿ ಇಲ್ದಿರೋ ಪ್ರಪಂಚನ ನಾವು ಫೀಲ್ ಆಗೋ ಹಾಗೆ ಮಾಡ್ತಿದೆ. ಬರೋ 20 ವರ್ಷಗಳಲ್ಲಿ ಮನುಷ್ಯರು ನಮ್ಮ ಪ್ರಪಂಚದಷ್ಟು ಕಾಂಪ್ಲಿಕೇಟೆಡ್ ಯೂನಿವರ್ಸಿಟಿನ ಕಂಪ್ಯೂಟರ್ನಲ್ಲಿ ಸಿಮ್ಯುಲೇಷನ್ ಪ್ರೋಗ್ರಾಮರ್ ತರ ಡಿಸೈನ್ ಮಾಡಬಹುದು. ಆ ಸಿಮ್ಯುಲೇಷನ್ ಅಲ್ಲಿರೋ ಮನುಷ್ಯನಂತ ಕ್ಯಾರೆಕ್ಟರ್ಸ್ಗೆ ಅದು ಸಿಮ್ಯುಲೇಷನ್ ಅಂತ 1% ಸಹ ಗೊತ್ತಾಗಲ್ಲ. ಅವರು ನಮ್ಮ ತರಾನೇ ಸಾಧಾರಣ ಜೀವನ ನಡೆಸ್ತಾರೆ. ಬರೋ 20 ವರ್ಷದಲ್ಲಿ ನಾವು ನಮ್ಮ ಪ್ರಪಂಚದ ತರಾನೇ ಪ್ರಪಂಚನ ಸೃಷ್ಟಿ ಮಾಡ್ತಿರೋವಾಗ ಆ ಸಿಮ್ಯುಲೇಷನ್ ಅಲ್ಲಿ ಇರೋರು ಸಹ ಬರೋ 20 ವರ್ಷದ ನಂತರ ಮತ್ತೊಂದು ಸಿಮ್ಯುಲೇಷನ್ ಕ್ರಿಯೇಟ್ ಮಾಡಬಹುದಲ್ವಾ? ಈಗ ನಾವು ರಿವರ್ಸ್ ಡೈರೆಕ್ಷನ್ ಅಲ್ಲಿ ಆಲೋಚಿಸೋಣ. ನಾವು ನಮ್ಮ ತರದೇ ಒಂದು ಸಿಮ್ಯುಲೇಷನ್ ಸೃಷ್ಟಿಸಿದಾಗ ಇದು ಸಿಮ್ಯುಲೇಷನ್ ಅಂತ ಗೊತ್ತಿಲ್ದಿರೋ ಹಾಗೆ ನಮ್ಮನ್ನು ಸಹ ಯಾರೋ ಒಬ್ರು ಕ್ರಿಯೇಟ್ ಮಾಡಿರ್ಬೋದಲ್ವಾ? ಟಾಪ್ ಮೋಸ್ಟ್ ಥಿಯರಿಟಿಕಲ್ ಸೈಂಟಿಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವೆಲ್ಲ ಸಹ ಒಂದು ಕಂಪ್ಯೂಟರ್ ಪ್ರೋಗ್ರಾಮರ್ ನಲ್ಲಿ ಭಾಗ ಅಂತ. ಈ ಪ್ರಪಂಚದಲ್ಲಿ ಇರೋ ಫಿಸಿಕ್ಸ್, ಬಯಾಲಜಿಕಲ್ ಲಾಸ್ ಎಲ್ಲಾನು ಆ ಪ್ರೋಗ್ರಾಮ್ ನಲ್ಲಿ ಸೆಟ್ ಮಾಡಿರೋ ವ್ಯಾಲ್ಯೂಸ್ ಅಂತ ಹೇಳ್ತಿದ್ದಾರೆ. ನೀವು ಯಾವಾಗಾದ್ರೂ GTA, ಅಸಾಸಿನ್ಸ್ ಕ್ರೀಡ್, ರೆಡ್ ಡೆಡ್ ರಿಡೆಂಪ್ಷನ್ ಅನ್ನೋ ಗೇಮ್ಸ್ ನ ಆಡಿದ್ದೀರಾ? ಅಂತಹ ಗೇಮ್ಗಳು ಒಂದು ಮೇನ್ ಕ್ಯಾರೆಕ್ಟರ್ ನ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನಡೆಯುತ್ತೆ. ಈ ಗೇಮ್ ನಲ್ಲಿ ಇರೋ ಹೀರೋಗೆ ಏನ್ ಮಾಡ್ಬೇಕೋ ನಾವೇ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಆದ್ರೆ ಆ ಹೀರೋ ಏನ್ ಅನ್ಕೊಳ್ತಾನೆ, ತನ್ಗೆ ಬಂದ ಆಲೋಚನೆಯಿಂದಾನೇ ಹಾಗೆ ಮೂವ್ ಆಗ್ತಿದ್ದೀನಿ ಅಂತ ಅನ್ಕೊಳ್ತಾನೆ. ಆದ್ರೆ ನಿಜಕ್ಕೆ ಅವನ ಮೂವ್ ಮಾಡ್ತಿರೋದು ನಾವೇ ಅನ್ನೋ ವಿಷಯ ಅವನ್ಗೆ ಗೊತ್ತಿಲ್ಲ. ಸೊ ನಮ್ ಲೈಫ್ ಅಲ್ಲೂ ಅದೇ ತರ ನಡೆದಿರ್ಬೋದು. ಈಗ ಪುಷ್ಪ ಪ್ರಸಂಗ ವಿಡಿಯೋನ ನೋಡು ಅಂತ ನಿಮ್ಗೆ ಯಾರಾದ್ರೂ ಒಬ್ರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ಬೋದು. ಆದ್ರೆ ನಿಮ್ಗೆ ನೀವಾಗೆ ಬಂದು ನೋಡ್ತಿದ್ದೀರಾ ಅಂತ ನೀವು ಅನ್ಕೊಳ್ತೀರಾ. ಗೇಮ್ ನಲ್ಲಿ ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಆ ಕ್ಯಾರೆಕ್ಟರ್ ಸತ್ತೋಗುತ್ತೆ. ಹಾಗೆ ನ್ಯೂ ಗೇಮ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕ್ಯಾಟಗರಿ ಆಫ್ ಸೈಂಟಿಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ
ನಮ್ಮ ಲೈಫ್ ಎಲ್ಲ ಯಾರೋ ಕಾಣ್ತಿರೋ ಕನಸು ಅಂತ. ನಿಮ್ಮ ಜೀವನದಲ್ಲಿ ಬಂದ ಕೆಲವೊಂದು ಕನಸುಗಳು ನಮ್ಮ ನಿಜ ಜೀವನಕ್ಕಿಂತ ತುಂಬಾ ವಾಸ್ತವವಾಗಿ ಫೀಲ್ ಆಗಿ ಆ ಕನಸಲ್ಲಿ ನೀವು ಸ್ಮೈಲ್ ಮಾಡಿ ಅತ್ತು ಇದು ಕನಸಾಗಿದ್ರೆ ಚೆನ್ನಾಗಿತ್ತು, ಇಲ್ಲ ಇದು ಕನಸು ಆಗಿಲ್ಲ ಅಂದ್ರೆ ಚೆನ್ನಾಗಿತ್ತು ಅನ್ನೋ ಕನಸುಗಳನ್ನ ನೀವು ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಆ ರೀತಿಯ ಕನಸು ಬಂದಾಗ ನಿಮ್ಗೆ ಅನ್ಸಿಲ್ವಾ ಬಂದ ಕನಸು ನಿಜಾನಾ ಅಥವಾ ನಾನ್ ನಿಜಾನಾ ಅಂತ? ನೆಕ್ಸ್ಟ್ ಕಂಟೆಂಟ್ಗೆ ಹೋಗೋಕ್ಕೂ ಮೊದಲು ಒಂದು ಚಿಕ್ಕ ವಿಷಯ, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಭಾರತದ ಹಿಸ್ಟರೀಸ್, ಮಿಸ್ಟರೀಸ್, ಮಿಥಾಲಜಿ ಸ್ಟೋರೀಸ್ ನ ಕ್ರಿಯೇಟಿವ್ ಆಗಿ ವಿತ್ ವಿಜುವಲ್ ಎಫೆಕ್ಟ್ಸ್ ಹೇಳ್ತೀನಿ. ಸೊ ಪ್ಲೀಸ್ ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ತಪ್ಪದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬ್ಯಾಕ್ ಟು ದ ಕಂಟೆಂಟ್. ಇನ್ನು ಸ್ವಲ್ಪ ಜನ ಸೈಂಟಿಸ್ಟ್ ಗಳ ಬಾಧೆ ಏನು ಅಂದ್ರೆ ಈ ಪ್ರಪಂಚ ಎಲ್ಲ ಒಂದು ಹಾಲೋಗ್ರಾಮ್ ಅಂತ. ಅದು ಒಂದೊಂದು ಆಂಗಲ್ ನಲ್ಲಿ ಒಂದೊಂದ್ ತರ ಕಾಣಿಸುತ್ತೆ. ಅದು ಒಂದೇ 2 ಡೈಮೆನ್ಷನ್ ಸರ್ಕಲ್ ಮೇಲೆ 3 ಡೈಮೆನ್ಷನಲ್ ಇಮೇಜ್. ನಮ್ಮ ಪ್ರಪಂಚನೂ ಅಷ್ಟೇ ಅಂತೆ. ಇದನ್ನ ನಾವು 2 ವಿಧದಲ್ಲಿ ಹೇಳ್ಕೋಬಹುದು. ಮೊದಲನೇದು, ನಾವು ಜೀವಿಸ್ತಿರೋ ಲೈಫ್ ಇದು 3 ಡೈಮೆನ್ಷನ್ ಅಲ್ಲಿ 1 ಡೈಮೆನ್ಷನ್ ಅಂತೆ. ಆದ್ರೆ ನಮ್ಮ ಭೂಮಿ ಮೇಲೆ ನಮ್ಮ ಜೊತೆ ಪ್ಯಾರಲಲ್ ಆಗಿ ಇನ್ನು ಕೆಲವು ಡೈಮೆನ್ಷನ್ಸ್ ರನ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಸತ್ಮೇಲೆ ಏನಾಗ್ತೀವಿ, ಮೇ ಬಿ 7th ಡೈಮೆನ್ಷನ್ ಅಲ್ಲಿ ಹುಟ್ತೀವೇನೋ, ಮತ್ತೆ ಆ ಡೈಮೆನ್ಷನ್ ಅಲ್ಲೂ ಸತ್ತೋದ್ರೆ 10ನೇ ಡೈಮೆನ್ಷನ್ ಅಲ್ಲಿ ಹುಟ್ತೀವಿ, ಮತ್ತೆ ಸತ್ತೋಗಿ ಈ 3ನೇ ಡೈಮೆನ್ಷನ್ ಅಲ್ಲಿ ಬರ್ಬೋದು. ಇದೆಲ್ಲ ಒಂದು ಸೈಕಲ್ ಹಾಗೆ ನಡೆಯುತ್ತೆ. ಇವಾಗ ಹಾಲೋಗ್ರಾಮ್ ಕಾನ್ಸೆಪ್ಟ್ ಅಲ್ಲಿ 2ನೇದು. ಇದರ ಪ್ರಕಾರ ಒಂದು ಡೈಮೆನ್ಷನ್ ಅಲ್ಲಿ ನಿನ್ ಜೊತೆ ನೀನ್ ಕುತ್ಕೊಂಡಿರೋ ಚೇರ್ ಇರುತ್ತೆ, ನಿನ್ನ ಮುಂದೆ ಕಂಪ್ಯೂಟರ್ ಇರಲ್ಲ. 2ನೇ ಡೈಮೆನ್ಷನ್ ಅಲ್ಲಿ ನೀನು ನಿನ್ನ ಕಂಪ್ಯೂಟರ್ ಇರುತ್ತೆ, ಆದ್ರೆ ನೀನ್ ಕುತ್ಕೊಂಡಿರೋ ಚೇರ್ ಇರಲ್ಲ. 3ನೇ ಡೈಮೆನ್ಷನ್ ಅಲ್ಲಿ ನಿನ್ನ ಚೇರ್ ಮತ್ತೆ ಕಂಪ್ಯೂಟರ್ ಇರುತ್ತೆ, ಆದ್ರೆ ನೀನೇ ಇರಲ್ಲ. ಈ ತರ ಈ 3 ಡೈಮೆನ್ಷನ್ಸ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ನಮ್ಮ ರಿಯಾಲಿಟಿನ ನಾವು ಫೀಲ್ ಆಗ್ತಿದ್ದೀವಿ. ಇನ್ನು ಸ್ವಲ್ಪ ಜನ ಸೈಂಟಿಸ್ಟ್ ಗಳ ವಾದ ಏನಂದ್ರೆ ನಾವೆಲ್ಲ ಮೈಕ್ರೋ ಆರ್ಗಾನಿಸಮ್ ತರದವ್ರಂತೆ. ನಿಮ್ಗೆ ಗೊತ್ತಾ, ನಾವು ಬ್ರಷ್ ಮಾಡಿದ 5 ನಿಮಿಷ ಆದ್ಮೇಲೆ ನಮ್ಮ ಬಾಯಲ್ಲಿ 500 ಕೋಟಿ ಬ್ಯಾಕ್ಟೀರಿಯಾಗಳು ಇರುತ್ತೆ. ಆ ಬ್ಯಾಕ್ಟೀರಿಯಾ ಎಲ್ಲ ಏನ್ ಅನ್ಕೊಳ್ಳುತ್ತೆ, ಅವುಗಳಿಗೆ ನಮ್ಮ ಬಾಯಿ ಪ್ರಪಂಚ, ಈ ಬಾಯಿಯೊಳಗೆ ದೇವ್ರು ಇರ್ತಾನೇನೋ ಅನ್ಕೊಳ್ಳುತ್ತೆ. ಹಾಗೆ ನಾವು ಸಹ ಯಾವ್ದೋ ಒಂದು ಜೀವಿ ಮೇಲೆ ಇಲ್ಲಾಂದ್ರೆ ಯಾವ್ದೋ ಒಂದು ಡ್ರೈನೇಜ್ ಹತ್ರನೋ ಮೈಕ್ರೋ ಆರ್ಗಾನಿಸಮ್ ಆಗಿರ್ತೀವಿ ಅಂತ ಅಭಿಪ್ರಾಯ ಪಡ್ತಾರೆ. ಇಲ್ದಿದ್ರೆ ನಮ್ಮ ಬಾಯಲ್ಲಿರೋ ಬ್ಯಾಕ್ಟೀರಿಯಾ 24 ಗಂಟೆಗಳಲ್ಲಿ 100 ವರ್ಷದ ಜೀವನ ನಡೆಸುತ್ತೆ. ನಾವು ಮೈಕ್ರೋ ಆರ್ಗಾನಿಸಮ್ ಆಗಿರೋ ಬೇರೆ ಜೀವಿ 1,00,000 ವರ್ಷದಲ್ಲಿ 100 ವರ್ಷದ ಜೀವನ ಕಳಿತಿರ್ಬೋದು. ಅವ್ರನ್ನೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಅನ್ಕೋಬಹುದು. ಮೂವರ್ಗೂ ಇರೋ ವ್ಯತ್ಯಾಸ ಏನು ಅಂದ್ರೆ ಟೈಮ್ ನ ನೋಡೋ ಸ್ಪೀಡ್. ಮನುಷ್ಯನ್ಗೆ ಅವರ ಬ್ಲಡ್ ಸರ್ಕ್ಯುಲೇಷನ್ ಪ್ರಸ್ತುತ ಚಲಿಸ್ತಿರೋದಕ್ಕಿಂತ 5% ಅಷ್ಟು ಸ್ಪೀಡ್ ಆಗಿ ಚಲಿಸಿದ್ರೆ, ನಾವು ಟೈಮ್ ನ 1 ಸೆಕೆಂಡ್ ನೋಡಿದ್ರೆ ಅವರು 1 ಸೆಕೆಂಡ್ ನ 10 ಸೆಕೆಂಡ್ ತರ ನೋಡ್ತಾರೆ. ಅಂದ್ರೆ ಅವರು ಸ್ಲೋ ಮೋಷನ್ ಅಲ್ಲಿ ಅವರ ಸುತ್ತ ನಡೆಯೋ ಪ್ರತಿ ವಿಷಯನೂ ಗಮನಿಸ್ತಿರ್ತಾರೆ. ಒಂದು ನೊಣ ಅವರ ಮುಂದೆ ಎಷ್ಟು ಸ್ಪೀಡ್ ಆಗಿ ಹಾರಿದ್ರು ಅವರು ಅದನ್ನ ಹಿಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಕಣ್ಣ ಮುಂದೆ ರೋಡಲ್ಲಿ ಆ ಕೊನೆಯಿಂದ ಈ ಕೊನೆಗೆ ಕಾರು 10 ಸೆಕೆಂಡ್ ಅಲ್ಲಿ ಹೋದ್ರೆ ಆ ಕಾರ್ ನಮ್ಗೆ ಕಾಣಿಸುತ್ತೆ. 1 ಸೆಕೆಂಡ್ ಅಲ್ಲಿ ಹೋಗಿದೆ ಅಂದ್ರೆ ಒಂದು ಫ್ಲಾಶ್ ತರ ಕಾಣಿಸುತ್ತೆ. ಅದೇ ಕಾರು 0.001 ಸೆಕೆಂಡ್ಸ್ ನಲ್ಲಿ ಹೋಗಿದೆ ಅಂದ್ರೆ ಆ ಕಾರ್ ನಮ್ಗೆ ಕಾಣಿಸಲ್ಲ, ಕೇವಲ ಸೌಂಡ್ ಮಾತ್ರ ಕೇಳಿಸುತ್ತೆ. ಸೊ ಕೇವಲ ಟೈಮ್ ಮಾತ್ರನೇ ಇರೋದು ಇಲ್ದಿರೋ ಹಾಗೆ, ಇಲ್ಲದೆ ಇರೋದು ಇರೋ ಹಾಗೆ ನಾವು ಫೀಲ್ ಆಗೋ ಹಾಗೆ ಮಾಡುತ್ತೆ. ಈ ಸೃಷ್ಟಿಯಲ್ಲಿ ವಾಸ್ತವವಾದದ್ದು ಕೇವಲ 2 ಮಾತ್ರನೇ, ಒಂದು ಟೈಮ್, ಇನ್ನೊಂದು ಸ್ಪೇಸ್. ನೀವು ಯಾವ ಫಿಸಿಕ್ಸ್ ಕ್ಲಾಸ್ ನ ಪ್ರೂವ್ ಮಾಡಬೇಕು ಅನ್ಕೊಂಡು ಈ 2ನ್ನ ಮಾತ್ರನೇ ಬೇಸ್ ಮಾಡ್ಕೊಂಡು ಹೇಳ್ಬೋದು. ಇನ್ನೊಂದು ಕ್ಯಾಟಗರಿ ಆಫ್ ಸೈಂಟಿಸ್ಟ್ ಇದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಏಲಿಯನ್ಸ್ ನಮ್ಮ ಭೂಮಿ ಅನ್ನೋ ಲ್ಯಾಬೊರೇಟರಿನಲ್ಲಿ ಮನುಷ್ಯರು ಅನ್ನೋ ಜೀವಿಗಳ ಮೇಲೆ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಿದ್ದಾರೆ ಅಂತ. ಲೈಕ್ ಒಂದು ಅಡ್ವಾನ್ಸ್ಡ್ ಸ್ಪೆಸಿಸ್ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋ ರಿಸರ್ಚ್ ನ ಭಾಗದಲ್ಲಿ ನಮ್ಮ ಭೂಮಿನ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ. ನಮ್ಮನ್ನ ಸೃಷ್ಟಿಸಿದ್ದು ಅವರೇ, ಅದಕ್ಕೆ ಅವರು ನಮ್ಗೆ ಕಾಣಿಸ್ತೀರ ನಮ್ಮ ಮಧ್ಯೆನೆ ಓಡಾಡ್ತಿರ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ವಾಸ್ತವ ಏನು ಅಂದ್ರೆ ವಾಸ್ತವದಲ್ಲಿ 2 ಟೈಪ್ಸ್ ಇದೆ, ಆಬ್ಸಲ್ಯೂಟ್ ರಿಯಾಲಿಟಿ ಅಂಡ್ ರಿಲೇಟಿವ್ ರಿಯಾಲಿಟಿ. ಆಬ್ಸಲ್ಯೂಟ್ ರಿಯಾಲಿಟಿ ಅನ್ನೋದು ನಿಜವಾದ ಸತ್ಯ, ಅದೇನು ಅಂತ ಯಾರಿಗೂ ಗೊತ್ತಿಲ್ಲ, ಅದು ನಮ್ಮ ಕೈಯಲ್ಲಿ ಇರಲ್ಲ, ಅದನ್ನ ನಾವು ಬದಲಾಯಿಸೋಕೆ ಆಗಲ್ಲ. ರಿಲೇಟಿವ್ ರಿಯಾಲಿಟಿ ಅನ್ನೋದು ನಾವು ಎಕ್ಸ್ಪೀರಿಯನ್ಸ್ ಆಗ್ತಿರೋ ವಾಸ್ತವ. ನಾವು ನೋಡೋದು, ಕೇಳೋದು, ಆಲೋಚಿಸೋದು, ಅರ್ಥ ಮಾಡ್ಕೊಳ್ಳೋದು ಇದು ನಮ್ಮ ಕೈಯಲ್ಲೇ ಇರುತ್ತೆ, ಆದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಕೊಳ್ಳಲ್ಲ. ಈ ರಿಲೇಟಿವ್ ರಿಯಾಲಿಟಿನ ಹಿಮಾಲಯದಲ್ಲಿರೋ ಸಾಧುಗಳು ಕಂಟ್ರೋಲ್ ಮಾಡಬಲ್ಲರು. ಹಿಮಾಲಯದಲ್ಲಿ ದೇಹ ಫ್ರೀಸ್ ಆಗುವಷ್ಟು ಚಳಿ ಇದ್ರು ಅಲ್ಲಿರೋ ಸಾಧುಗಳು, ಸನ್ಯಾಸಿಗಳು ಅಟ್ಲೀಸ್ಟ್ ಶರ್ಟ್ ಸಹ ಹಾಕೊಳ್ದಿರ, ರುಚಿಕರವಾದ ಆಹಾರ ಇಲ್ದಿರ, ಶಾರೀರಿಕ ಸುಖ ಇಲ್ದಿರ ಹೇಗೆ ಇರ್ತಿದ್ದಾರೆ? ಯಾಕಂದ್ರೆ ಅವ್ರಿಗೆ ಗೊತ್ತು ಇದೆಲ್ಲ ಮಾಯೆ, ಇದೆಲ್ಲ ಯಾವ್ದು ನಿಜ ಅಲ್ಲ ಅಂತ. ಇದೇ ರೀತಿ ಹಿಂದೂ ಧರ್ಮದಲ್ಲಿ ಮಾನವನ ಜೀವನ ಒಂದು ಸಿಮ್ಯುಲೇಷನ್ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ, ಆದ್ರೆ ಮಾಯೆ ಬಗ್ಗೆ ಇದೆ. ಅದೇನಂದ್ರೆ ಈ ಫಿಸಿಕಲ್ ಪ್ರಪಂಚ ಏನಿದೆಯೋ ಅದೆಲ್ಲ ಭ್ರಮೆ.
ಇದು ನಿಜವಾದ ಆತ್ಮಜ್ಞಾನನ ತಡೆ ಹಿಡಿಯುತ್ತೆ. ಈ ಭ್ರಮೆನ ದಾಟಿ ನಿಜವಾದ ಆತ್ಮಜ್ಞಾನನ ಪಡೆಯಿರಿ ಅಂತ ಹೇಳಿದ್ದಾರೆ. ಸೊ ಸಾಧು ಸನ್ಯಾಸಿಗಳಿಗೆ ನಾವು ಆಸೆ ಪಟ್ಟಿರೋದನ್ನ ಪಡ್ಕೊಳ್ಳೋದ್ರಿಂದ ಬರೋ ಫೀಲಿಂಗ್ ಅನ್ನೋದು ಕೇವಲ ಒಂದು ಪ್ರೋಗ್ರಾಮಿಂಗ್ ಅಷ್ಟೇ, ಬಿಟ್ರೆ ಅದು ವಾಸ್ತವ ಅಲ್ಲ ಅಂತ ಫೀಲ್ ಆಗ್ತಾರೆ. ಅದಕ್ಕೆ ಅವರು ಸುಖಗಳನ್ನ ಬಿಟ್ಟು ಆಧ್ಯಾತ್ಮಿಕವಾಗಿ ಜೀವಿಸ್ತಾರೆ. ಈಗ ಹೇಳಿ, ಸನ್ಯಾಸಿಗಳು ಅವರ ನಾವ? ಮನುಷ್ಯರಿಗೂ ಪ್ರಾಣಿಗಳಿಗೂ ಇರೋ ವ್ಯತ್ಯಾಸ ಏನು? ಪ್ರಾಣಿಗಳಿಗೆ ಅವು ಬೇಗನೆ ಸತ್ತೋಗುತ್ತೆ ಅನ್ನೋ ವಿಷಯ ಅವುಗಳಿಗೆ ಗೊತ್ತಿಲ್ಲ, ಆದ್ರೂ ಅವು ಸ್ವೇಚ್ಛವಾಗಿ ಸ್ವತಂತ್ರವಾಗಿ ಬದುಕ್ತಿವೆ. ಆದ್ರೆ ಮನುಷ್ಯನ್ಗೆ ಯಾವುದು ಶಾಶ್ವತ ಅಲ್ಲ, ಕೆಲವು ವರ್ಷಗಳಲ್ಲಿ ನಾವು ಸತ್ತೋಗ್ತೀವಿ ಅಂತ ಗೊತ್ತು, ಆದ್ರೂ ಯಾವಾಗ್ಲೂ ಬದುಕಿರ್ತೀವಿ ಅನ್ನೋ ಭ್ರಮೆಯಲ್ಲಿ ಜೀವಿಸ್ತಿರ್ತಾನೆ. ಹೊಟ್ಟೆ ಕಿಚ್ಚು ಪಟ್ಕೊಂಡು ಕುತಂತ್ರ, ದ್ವೇಷ, ಅಸೂಯೆ ಅನ್ನೋ ಮಾಸ್ಕ್ ಹಾಕೊಂಡು ಒಂದು ಮೃಗವಾಗಿ ಬದುಕ್ತಿರ್ತಾನೆ. ನಾವು ಬದುಕ್ತಿರೋ ಜೀವನನೇ ನಿಜಾನೋ ಅಲ್ವೋ ಗೊತ್ತಿಲ್ಲ. ಅಂತದ್ರಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ದ್ವೇಷ, ಅಹಂಕಾರ, ಅಸೂಯೆ ಅನ್ನೋ ನೆಗೆಟಿವ್ ಎಮೋಷನ್ಸ್ ನ ಯಾಕೆ ನಿಜ ಮಾಡ್ತಿದೀವಿ? ಅದಕ್ಕೆ ಇನ್ಮೇಲೆ ಇದನ್ನೆಲ್ಲ ಬಿಟ್ಟು ನಮ್ಮ ಜೀವನನ ಒಂದು ಸುಂದರವಾದ ಕನಸಿನ ಹಾಗೆ ನಡೆಸೋಣ. ನಮ್ಮ ಜೀವನದಲ್ಲಿ ಬರೀ ಸಿಹಿ ಘಟನೆಗಳನ್ನೇ ನೆನಪಿಸ್ಕೊಳ್ಳೋಣ. ಸೊ ಮಾನವನ ಜೀವನದ ಬಗ್ಗೆ ನೀವೇನ್ ಅನ್ಕೊಳ್ತಿದ್ದೀರಾ? ಇದು ನಿಜವಾಗ್ಲೂ ಸಿಮ್ಯುಲೇಷನ್ ಇಲ್ಲ ಪ್ರಾಕ್ಟಿಕಲ್ ಆಗಿ ನಡೀತಿರೋ ಅಂತ ಲೈಫ್? ಇದ್ರ ಬಗ್ಗೆ ಮಾತಾಡ್ತಿದ್ರೆ ಇದೊಂಥರ ಎಂಡ್ಲೆಸ್ ಟಾಪಿಕ್ ಅಂತಾನು ಹೇಳ್ಬೋದು. ಬಟ್ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.